ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತನಿಷಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಅಪ್ಪ ಮತ್ತು ಅಮ್ಮ ನನ್ನ ಮಲ್ಲೇಶ್ವರಂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಸ್ಯಾಂಕಿಟೆಂಕಲ್ಲಿ ಮಕ್ಕಳದು ಪ್ಲೇ ಗ್ರೌಂಡ್ ಇದೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ನೋಡಿ. ಸೊ ಇಲ್ಲಿ ಮರಳುಗುಡ್ಡೆ ಇತ್ತು, ಮರಳುಗುಡ್ಡದೆಲ್ಲ ಆಟ ಆಡ್ತಾ ಇದ್ದೀನಿ. ಸೊ ಅಲ್ಲಿನ ಆಟ ಆಡೋದೇನೇನೋ ಇತ್ತು, ಮಕ್ಕಳಾಡೋದು. ಅಲ್ಲಿ ಕೂರ್ಸೋಕೆ ಹೋದ್ರು ನನ್ನ ಆಡ್ಸೋಕ್ಕೆ ಅಂತ ಅಮ್ಮ. ಎದ್ರುಕೊಂಡು ಹತ್ಬಿಟ್ಟೆ ನಾನು. ಅದಕ್ಕೆ ವಾಪಸ್ ಅಮ್ಮ ಎತ್ಕೊಂಡು ಏನೇನು ಆಟ ಆಡೋದಿದೆ ಅಂತ ತೋರಿಸ್ತಾ ಇದ್ದಾರೆ. ಜಾರ ಮುಂಡೆನಲ್ಲಂತೂ ಸಿಕ್ಕಾಪಟ್ಟೆ ಭಯ ಬಿದ್ದೆ. ಅದಕ್ಕೆ ಎತ್ಕೊಬಿಟ್ಟೆ ಅಂತ ಹೇಳ್ಬಿಟ್ಟು ಅದನ್ನ ಅಪ್ಪ ಅಲ್ಲಿಂದ ವಾಪಸ್ ಎತ್ಕೊಬಿಟ್ರು ನನ್ನ. ಬರೀ ಮಲ್ಗುಡ್ಡೆನಲ್ಲೆಲ್ಲ ಆಟ ಆಡ್ತಾ ಇದ್ದೀನಿ ನಾನು. ಹಂಗೆ ನಡ್ಕೊಂಡು ಆಟ ಆಡ್ತಾ ಇದ್ದೀನಿ. ಕೆಲವು ಕೂರ್ಸೋಕ್ಕೆ ನೋಡಿದ್ರಮ್ಮ, ಬಟ್ ಬೇರೆಯವರೆಲ್ಲ ಓಡಾಡ್ತಿದ್ರಲ್ಲ, ಜನಜಂಗುಳಿ ಜಾಸ್ತಿ ಇತ್ತು ಅಂತ ಕೆಳಗೆ ಬಿಡಲಿಲ್ಲ ನನ್ನ. ಮತ್ತು ಇನ್ನೊಂದು ಪಾಪು ಆಟ ಆಡ್ತಾ ಇದ್ದೆ, ನೋಡ್ತಾ ಇದ್ದೀನಿ ನಾನು ಹೆಂಗೆ ಆಡುತ್ತೆ ಪಾಪು ಅಂತ. ನನಗೆ ಇನ್ನೂ ಅಷ್ಟು ಧೈರ್ಯ ಇಲ್ಲ ಒಬ್ಬಳೇ ಹೋಗಿ ಹಂಗೆ ಆಡೋದಕ್ಕೆ. ಬೇರೆಯವ್ರು ಆಡ್ತಿರೋದನ್ನ ನೋಡಿ ಖುಷಿ ಪಡ್ತಾ ಇದ್ದೀನಿ ನಾನು. ನೋಡಿ ಇಲ್ಲಿ ಮಲಗುಡ್ಡೆ ಎಷ್ಟು ಚೆನ್ನಾಗಿದೆ. ಮಲಗುಡ್ಡೆನಲ್ಲೇ ಓಡಾಡಿಸಿ ನನ್ನ ಆಟ ಆಡಿಸ್ತಾ ಇದ್ದಾರೆ ಮಮ್ಮಿ. ನಮ್ಮ ಡ್ಯಾಡಿ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಇವಾಗ ಒಂದೇ ಒಂದಲ್ಲಿ ಏನೋ ಒಂಥರ ಚೆನ್ನಾಗಿತ್ತು ಆಟ ಆಡೋದು. ನೋಡಿ ಬಂದು ಕೂತ್ಕೊಂಡು ಆಟ ಆಡ್ತೀನಿ. ಇದು ಈ ಕಡೆ ಒಂದು ಪಾಪು ಕೂತಿದ್ದು, ನಾನು ಒಂದು ಕಡೆ ಕೂತಿದ್ದೆ, ಆಟ ಆಡ್ತಾ ಇದ್ವಿ ನಾವು. ಸ್ವಲ್ಪ ತಮ್ಮದೆಲ್ಲ ಆಟ ಆಡಿಸ್ತಾಳೆ. ಒಂದು ಸ್ವಲ್ಪ ಚೆನ್ನಾಗಿ ಇತ್ತಿದ್ದೀರ, ಅದ್ರಲ್ಲಿ ಸ್ವಲ್ಪ ಕಂಫರ್ಟಬಲ್ ಆಗಿತ್ತು, ಭಯ ಆ ಥರ ಇರಲಿಲ್ಲ. ಅದಕ್ಕೆ ಕೂತ್ಕೊಂಡು ಆಟ ಆಡ್ತಾ ಇದ್ದೀನಿ. ಹೆಂಗೆ ಆಡ್ತಾ ಇದ್ದೀನಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಭಯ ಬಿದ್ದಿದ್ದೀನ ಇಲ್ವ ಅಂತ ನಿಮ್ಗೆ ಏನು ಅನ್ನಿಸ್ತಾ ಇದೆ, ನಿಮ್ಮ ಒಪಿನಿಯನ್ ಹೇಳಿ. ಮತ್ತು ನನಗೆ ಹೆಂಗೆ ಧೈರ್ಯ ತೊಗೊಂಡು ಆಡಬೇಕು ಅದನ್ನು ತಿಳಿಸ್ಕೊಳ್ಳಿ. ನಾನು ಆತ ಥರ ಆಡ್ತೀನಿ ಅಷ್ಟೇನಿಲ್ಲ. ನೀವು ಅಷ್ಟೇ ಈ ಕಡೆ ಮಲ್ಲೇಶ್ವರಂ ಕಡೆ ಬಂದಾಗ ನಿಮ್ಮ ಮಕ್ಕಳನ್ನ ಸ್ಯಾಂಕಿಟೆಂಕ್ ಪಾರ್ಕ್ ಹತ್ರ ಕರ್ಕೊಬನ್ನಿ. ಚೆನ್ನಾಗಿದೆ ಆಟ ಆಡೋಕ್ಕೆ, ಸೂಪರ್ ಆಗಿದೆ ವಾತಾವರಣ ಎಲ್ಲ. ಪಕ್ಕದಲ್ಲಿ ಕೆರೆನೂ ಇದೆ. ಸೊ ನಿಮಗೆ ಫ್ರೆಶ್ ಗಾಳಿ ಎಲ್ಲ ಬರ್ತಾ ಇರುತ್ತೆ. ಅದು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಭಯ ಬಿದ್ದಿದ್ದೀನಿ ನನ್ನ. ನೋಡಿ ಇದು ಕೆರೆ ಮುಂದೆ ಕೂರಿಸಿ ನನ್ನ ಆಟ ಆಡಿಸ್ತಾ ಇದ್ದಾರಮ್ಮ. ಸೊ ಅಪ್ಪ ಮುಂಚೆ ಅವರು PUC ಎಲ್ಲ ಇಲ್ಲೇ ಸ್ಯಾಂಕಿಟ್ಯಾಂಕ್ ಹತ್ರ ಇರೋ ಮಲ್ಲೇಶ್ವರಂ ಬಾಯ್ಸ್ ಕಾಲೇಜಲ್ಲಿ ಓದಿತ್ತು. ಪಪ್ಪು ನಾನು ಇಲ್ಲೇ. ಸೊ ಕಾಲೇಜಲ್ಲಿ ಓದುವಾಗೆಲ್ಲ ಇಲ್ಲಿ ಸ್ಯಾಂಕಿಟ್ಯಾಂಕ್ ಹತ್ರ ಬರ್ತಿದ್ವಿ, ಆಟ ಆಡ್ತಿದ್ವಿ, ಕೆರೆ ಎಲ್ಲ ಸುತ್ತೋಡ್ತಿದ್ವಿ ಅಂತ ಅಪ್ಪ ಅವರ ಆ ಕಥೆಗಳನ್ನೆಲ್ಲ ನನಗೆ ಹೇಳ್ತಾಯಿದ್ರು. ನಾನು ಕೇಳಿಸ್ಕೊತಾ ಇದ್ದೆ. ಆಮೇಲೆ ಬರೀ ಲೈಕ್ ಏನೋ ಇಲ್ಲಿ ಕೆರೆ ಅಷ್ಟೇ ಬರ್ಕೆರೆ ಅಂತ ಫ್ರೀ ಅಂತ ಇದೆಲ್ಲ ಮಲ್ಲೇಶ್ವರಂನೆಲ್ಲೋ ಫುಲ್ ಸುತ್ತೋಡಿತಿದ್ರು. ನೆಕ್ಸ್ಟ್ ಅಲ್ಲವೂ ಕರ್ಕೊಂಡು ಹೋಗ್ತೀನಿ ಪಾಪು ಅಂತ ಹೇಳ್ತಿದ್ರು. ನೋಡಿ ಇವಾಗ ಕೆರೆ ಸುತ್ತಲೆಲ್ಲ ನಡೆಸ್ತಾ ಇದ್ದಾರಮ್ಮ. ಚೆನ್ನಾಗಿತ್ತು ಕೆರೆ. ನೋಡಿ ಎಲ್ಲ ತೋರಿಸ್ತೀನಿ ನಿಮ್ಗೂ ಕೆರೆ ಲಾಸ್ಟಿಗೆ ತೋರಿಸ್ತೀವಿ ನೋಡಿ. ಎಷ್ಟು ನಡೀತೀನಿ, ಅಮ್ಮ ಹಿಡ್ಕೊಂಡು ನಡೆಸ್ತಿದ್ಲು ನನ್ನ. ಸೊ ನಾನು ಫುಲ್ ಖುಷಿಲಿ ಜಂಪ್ ಹೊಡ್ಕೊಂಡೆಲ್ಲ ನಡೀತಾ ಇದ್ದೀನಿ. ಮುಂದೆ ಲೈಕ್ ಈವ್ನಿಂಗ್ ಊಟಕ್ಕೆ ಮುಂಚೆ ಒಂದು ವಾಕ್ ಇರುತ್ತಲ್ಲ, ಆ ಥರ ವಾಕ್ ಥರ ಮಾಡ್ತಾ ಇದ್ದೀನಿ. ಸೊ ಇಷ್ಟೊಂದು ಜನರಿದ್ರು ಫ್ರೆಂಡ್ಸ್, ಏನು ಕೇಳ್ತೀರ, ಯಾವಾಗಲೂ ಫುಲ್ ಕ್ರೌಡ್ ಇರುತ್ತಂತೆ ಈ ಕೆರೆಯಲ್ಲಿ. ಲೈಕ್ ಬೆಳಗ್ಗೆ ಟೈಮು ಕ್ರೌಡ್ ಇರುತ್ತಂತೆ, ಈವ್ನಿಂಗ್ ಟೈಮು ಕ್ರೌಡ್ ಇರುತ್ತಂತೆ. ವಾಕ್ ಮಾಡೋರು ಇದ್ದೇ ಇರ್ತಾರಂತೆ ಈ ಕೆರೆಯಲ್ಲಿ. ಅಷ್ಟು ಫುಲ್ ಕ್ರೌಡೆಡ್ ಕೆರೆ ರೈಸಿದು. ನೋಡಿ ಏನೋ ಕೆಳಗಡೆ ನಾವು ಕಾಣಿಸ್ತು, ಎತ್ಕೊಂಡು ಆಟ ಆಡೋಕ್ಕೂ ಅಂತ ಸೈಲೆಂಟಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅಮ್ಮ ಬಿಡ್ತಿಲ್ಲ, ಅಲ್ಲಿ ಕಿರಿತಾ ಇದ್ದೀನಿ. ಯಾರ್ಯಾರು ಬೇರೆಯವರೆಲ್ಲ ಅಕ್ಕಪಕ್ಕದಲ್ಲಿ ಹೋಗ್ತಾರೆ, ಅವ್ರನ್ನೆಲ್ಲ ಸ್ಮೈಲ್ ಕೊಡ್ತೀನಿ. ಅಲ್ಲಿ ಯಾರೋ ಕೂತಿದ್ರು ಅವ್ರಿಗೆ ಸ್ಮೈಲ್ ಹೊಡಿತಾ ಇದ್ದೀನಿ ಇವಾಗ. ಸೊ ಬನ್ನಿ ಇವಾಗ ರಿಟರ್ನ್ ಹೋಗೋಣ. ಸಾಕು ನಡೆದಿದ್ದು, ರಿಟರ್ನ್ ಹೋಗ್ಬಿಟ್ಟು ಇವಾಗ ಬನ್ನಿ ಎಲ್ಲೋ ಕರ್ಕೊಂಡು ಹೋಗ್ತೀನಿ. ನೋಡಿ ಇವಾಗ ಇದೇ ಕೆರೆ ಇದೆ ಆ್ಯಕ್ಚುಲಿ. ರಿಟರ್ನ್ ಹೊರಡೋಕೆ ಮುಂಚೆ ಒಂದ್ಸಲ ಕೆರೆ ತೋರಿಸ್ಬಿಡೋಣ ಪಪ್ಪು ವ್ಯೂವರ್ಸ್ಗೆ ಅಂತ ಹೇಳ್ಬಿಟ್ಟು ತೊಗೊತಾ ಇದೆ ಪಪ್ಪ. ಇವಾಗ ಎಲ್ಲಿ ಹೋಗೋಣ ಅಂದರೆ ಹಳ್ಳಿ ಮನೆ ರೆಸ್ಟೋರೆಂಟ್ಗೆ ಹೋಗೋಣ. ಬನ್ನಿ ಊಟ ಮಾಡೋಣ ಎಲ್ಲರೂ. ನೋಡಿ ಇದೆ ಹಳ್ಳಿ ಮನೆ ರೆಸ್ಟೋರೆಂಟ್. ಎಂಟ್ರಿ ಆಗ್ತಾ ಇದ್ದೀವಿ. ಫುಲ್ ಬ್ಯಾಟಿಂಗ್. ಅಮ್ಮ ಅಂತೂ ಫುಲ್ ಖುಷಿ. ನನಗೇನೋ ಒಂಚೂರು ತಿನ್ನಿಸ್ತಾರೆ. ಅಮ್ಮ ಫುಲ್ ಬ್ಯಾಟಿಂಗ್ ಆಡ್ತಾರೆ ಇವಾಗ. ಒಂದಿದೆ ಹಳ್ಳಿ ಮನೆ ರೆಸ್ಟೋರೆಂಟು. ಊಟಕ್ಕೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಹಳ್ಳಿ ಮನೆ ರೆಸ್ಟೋರೆಂಟ್ಗೆ ಹೋಗಿದ್ದೀರ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನಾವಂತೂ ನಾನು ಫುಲ್ ರೆಡಿ ಬ್ಯಾಟಿಂಗ್ ಆಡೋದಕ್ಕೆ. ಅಪ್ಪ ಮೇಲೆ ಕರ್ಕೊಂಡು ಬರ್ತಾ ಇದ್ದಾರೆ.
ಕೂರಿಸಿದ ನನ್ನ ಊಟ ಟೇಬಲ್ ಮೇಲೆ ಕೂರಿಸ್ಬಿಟ್ರು ಪಪ್ಪ ನನ್ನ. ಅದಕ್ಕೆ ಅಳು ಬರ್ತಿದೆ ನನಗೆ. ಕೆಲವು ಕೂರಿಸು ಚೇರ್ ಮೇಲೆ ಅಂತ ಕೇಳ್ತಾ ಇದ್ದೀನಿ. ಅಮ್ಮ ಕೈ ತೊಳ್ಕೊಂಡು ಬಂದು ಅವಳ ಪಕ್ಕದಲ್ಲಿ ಕೂರಿಸ್ಕೊಂಡ್ರು. ಫುಲ್ ಖುಷಿ. ಇವಾಗ ವಾಟ್ರ್ ಬಾಟ್ಲು ಸಿಕ್ಕಿದ್ರೆ ಗೊತ್ತಲ್ಲ ಏನದು ಆಟ ಆಡೋ ಸಾಮಾನು ಎತ್ಕೊಂಡು ಅದ್ರಲ್ಲಿ ಆಟ ಆಡೋದೆ. ಅಮ್ಮ ಊಟ ತಿನ್ಸೋಕೆ ಬರ್ತಾ ಇದ್ದಾಳಿಲ್ಲ ಅಂದ ಕೆಳಗೆ ಕೂರಿಸ್ಕೊಂಡು ನನಗೆ ತಿನ್ಸು ಅಂತ ಹೇಳಿ ಆಟ ಮಾಡ್ತಾ ಇದ್ದೀನಿ. ಅಮ್ಮಂಗೂ ಊಟ ತಿನ್ನಿಸ್ತಿದ್ದೀನಿ ನಾನೇ. ಇಲ್ಲ ಆ್ಯಕ್ಚುಲಿ ಅಮ್ಮ ಯಾರೋ ಮಗಳು ಯಾರೋ ಅಂತ ಫುಲ್ ಕನ್ಫ್ಯೂಷನ್ ಆಗ್ಬಿಡೋರು ಅಕ್ಕಪಕ್ಕದಲ್ಲಿ ಊಟ ಮಾಡ್ತಿರೋಲ್ಲ. ಆ ಥರ ಅಮ್ಮಂಗೆ ನಾನು ಕೇರ್ ಮಾಡ್ತಿದ್ದೆ. ಅಮ್ಮ ನಾನು ತಿನ್ಸಿದ್ದು ಸಾಕೋದು ಅಂತ ಹೇಳ್ಬಿಟ್ಟು ಸಲ್ಲಿಗೆ ಕೊಟ್ಬಿಟ್ಟು ಪರ್ಕರ್ಕೊಂಡು ಸೊಳ್ಳೆ ತಿನ್ಕೊಂಡು ಕೂತ್ಕೊಂಡ್ರು ಸಾಕು ನಿನಗೆ ಅಂತ. ಅಮ್ಮ ಮತ್ತೆ ಸರಿಯಾಗಿ ಬಟ್ಟೆಂಗೆ ಹೊಡಿತಾವಳು ಅಪ್ಪನ ಜೊತೆ ಸೇರಿಕೊಂಡು. ಮಸಾಲೆ ವಡೆ ಕೊಟ್ಟಿರೋ ಊಟದಲ್ಲಿ ಮಸಾಲೆ ವಡೆ ತಗೊಂಡು ತಿಂತಾ ಇದ್ದೀನಿ. ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್. ಮಸಾಲೆ ವಡೆ ಅಂತ ಎಷ್ಟು ಇಷ್ಟ ಆಯಿತು ಗೊತ್ತಾ ಹಳ್ಳಿ ಮನೆ ರೆಸ್ಟೋರೆಂಟ್ದು. ಅಪ್ಪ ಅಮ್ಮ ಮಾತಾಡ್ಕೊತಾ ಇದ್ರು. ಅವ್ರ ಮದುವೆ ಆಗೋಕ್ಕೆ ಮುಂಚೆ ಫಸ್ಟು ಅವ್ರ ಮಮ್ಮಿ ಪೇರೆಂಟ್ಸ್ನ ಪಪ್ಪಗೆ ಮೀಟ್ ಮಾಡಿಸೋದಕ್ಕೆ ಇದೇ ರೆಸ್ಟೋರೆಂಟು ಕರ್ಕೊಂಡ್ಬಂದು ಮೀಟ್ ಮಾಡಿಸಿದ್ರಂತೆ. ಅವಾಗ ಏನೇನು ಮೆನು ಇತ್ತು, ಇವಾಗ ಏನೇನು ಮೆನು ಇದೆ ಅಂತೆಲ್ಲ ಮಾತಾಡ್ಕೋತಿದ್ರು. ಅವಾಗ ನಾರ್ತ್ ಇಂಡಿಯನ್ ಡಿಶ್ ಎಲ್ಲ ಇತ್ತಂತೆ, ರೋಟಿ ಪನ್ನೀರ್ ಎಲ್ಲ ಇತ್ತಂತೆ. ಈ ಸಲ ಆ ಥರ ರೋಟಿನೂ ಇಲ್ಲ ಪನ್ನೀರು ಇಲ್ಲ ಅಂತ ಮಾತಾಡ್ಕೊಂಡು ಬೇಜಾರು ಮಾಡ್ಕೊತಿದ್ರು. ಊಟ ಎಲ್ಲ ಆಯಿತು. ಊಟ ಆದಮೇಲೆ ಗೊತ್ತಲ್ಲ ಐಸ್ ಕ್ರೀಮ್ ಅವ್ರು ಬ್ಯಾಟಿಂಗ್ ಹೊಡಿತಾ ಇದ್ದೀನಿ ಇವಾಗ. ಐಸ್ ಕ್ರೀಮು ಹಳೆ ಕಾಲದ್ದು ಜಾಯ್ ಬ್ರ್ಯಾಂಡ್ ಕೊಟ್ಟಿದ್ರಂತೆ, ಅದನ್ನು ಎಲ್ಲ ಮಾತಾಡ್ಕೊತಾ ಇದ್ರು. ಸೊ ಊಟ ಎಲ್ಲ ಆಯಿತು, ಹೊರ್ಟಿದ್ದೀವಿ ಇವಾಗ. ಡೆಸರ್ಟು ತೊಗೊಂಡಿದ್ದಾಯ್ತು. ಕೆಳಗಡೆ ವಿಳೆದಲ್ಲೇ ತಿನ್ಕೋತಾರೆ ಪಪ್ಪನೋ ಅಮ್ಮನೋ. ತಿನ್ಕೊಂಡು ಗೊತ್ತಲ್ಲ ಊಟ ಆದಮೇಲೆ ಕರಗಿಸ್ಬೇಕಲ್ಲ, ವಾಕಿಂಗ್ ಬಂದಿದ್ದೀವಿ ಇವಾಗ. ವಾಕಿಂಗ್ ಮಾಡಿ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಕೊಂಡು ಸೊ ಮಲೇಶ್ವರ ಮಲೆ ಹೆಂಗಿದೆ ಅಂತ ತೋರಿಸೋಣ ಅಂತ ಪ್ಲ್ಯಾನ್ ಮಾಡಿದ್ವಾ. ಬಟ್ ನಾವು ಊಟ ಮಾಡ್ಕೊಂಡು ಈಚೆ ಬರೋಷ್ಟರಲ್ಲಿ ಎಲ್ಲ ಅಂಗಡಿಗಳು ಬಾಗಿಲು ಹಾಕೊಂಡು ಎಸ್ಕೇಪ್ ಆಗ್ಬಿಟ್ಟಿದ್ರು. ಸೊ ನನಗೆ ಇನ್ನೂ ಒಳ್ಳೆ ಇತ್ತಲ್ವಾ ನಡೆಯೋದಕ್ಕೆ, ಯಾರು ಡಿಸ್ಟರ್ಬೆನ್ಸ್ ಇರಲ್ಲ ಅಂತ ಮಲ್ಲೇಶ್ವರಂ ಸುತ್ತಲೂ ಎಲ್ಲ ನಡೀತಾ ಇದ್ದೀನಿ ನಾನು. ಸೊ ನಾನಿವಾಗ ರೋಡ್ ಕ್ರಾಸ್ ಮಾಡ್ತೀನಿ ನೋಡಿ. ನಾನು ರೋಡ್ ಕ್ರಾಸ್ ಮಾಡಿದ ಸ್ಟೈನಿಗೆ BMTC ಬಸ್ ಡ್ರೈವರ್ ನನಗೆ ಚಪ್ಪಲೆ ತೆಗ್ಬಿಟ್ಟು ವಿಶಿಲ್ ಹೊಡೆದು ಅಪ್ರಿಷಿಯೇಟ್ ಮಾಡಿದ್ರು ನನಗೆ. ಫುಲ್ ಖುಷಿ ಬಿದ್ದು ಒದ್ದಾಡೋ ಅಷ್ಟು ಖುಷಿ ಆಗೋಯ್ತು ನನಗಂತೂ. ಇದು ಸ್ಟೈಲಿಗೆ ಯಾರೋ ಬೇರೆಯವರು ಗೊತ್ತಿದ್ದವರೆಲ್ಲ ಅಪ್ರಿಷಿಯೇಟ್ ಮಾಡಿಬಿಟ್ರು ಅಂತ ನೋಡಿ ಇವಾಗ ನಡ್ಕೊಂಡು ಬರ್ತಾ ಇದ್ದೀನಿ. ಸೊ ಇದು ಮಲ್ಲೇಶ್ವರಂ 8th ಕ್ರಾಸು. ಮಲ್ಲೇಶ್ವರಂ ಸರ್ಕಲ್ನ ದಾಡ್ಕೊಂಡು 8th ಕ್ರಾಸ್ ಹತ್ರ ನಡ್ಕೊಂಡು ಬರ್ತಾ ಇದ್ದೀವಿ. ಸೊ ಅಂಗಡಿಗಳೆಲ್ಲ ಎಲ್ಲ ಕ್ಲೋಸ್. ಎಲ್ಲ ನೋಡಿ ಎಷ್ಟು ಕತ್ಲೆ ಇದೆ, ಅಂಗಡಿಗಳೆಲ್ಲ ಬಾಗಿಲು ಹಾಕುತ್ತಿದ್ದಾರೆ, ಲೈಟ್ಗಳು ಇಲ್ವಲ್ಲ. ಸೊ ಹಂಗಾಗಿ ಅಷ್ಟು ನೀಟಾಗಿ ಕ್ಯಾಪ್ಚರು ಕೂಡ ಆಗಿಲ್ಲ ಅಂತ ಅಪ್ಪ ಮಾತಾಡ್ಕೊತಾ ಇದ್ರು. ಇನ್ನು ಮುರಿಯಲ್ಲಿ ಎಲ್ಲ ಅಂಗಡಿಗಳು ಕೂತ ಸೇಪ ಊಟವರೆಲ್ಲ ನಾವು ಊಟ ಮಾಡ್ಕೊಂಡು ಬರೋಷ್ಟರಲ್ಲಿ ಅಪ್ಪ ಹೇಳ್ತಾ ಇದ್ದಾರೆ, ಸ್ವಲ್ಪ ಬೇಗ ಹೊರಬೇಕಿತ್ತು ಮಗಳೇ, ನಾವು ತುಂಬ ಲೇಟಾಗಿ ಹೊರಟ್ಬಿಟ್ವಿ. ಇಲ್ಲ ಮಲೇಶ್ವರಂ ಅಂಗಡಿ ಎಲ್ಲ ಅಂಗಡಿಗಳನ್ನೂ ಕ್ಯಾಪ್ಚರ್ ಮಾಡ್ಕೊಂಡು ಎಲ್ಲ ಅಂಗಡಿ ಮುಂದೆನೂ ಕೂರಿಸಿ ಈ ಅಂಗಡಿ ಏನೇನು ವಿಶೇಷ ಅಂತೆಲ್ಲ ಹೇಳ್ಬೋದಾಗಿತ್ತು ಅಂತ ಅಪ್ಪ ಮಾತಾಡ್ಕೊತಾ ಇದ್ರು. ನಾನಿಲ್ಲಿ ಅಮ್ಮನ ನಾನು ನಡ್ಕೊಂಡು ಬರ್ತಿಲ್ಲ. ಆ್ಯಕ್ಚುಲಿ ನಾನೇ ಅಮ್ಮನ ಕರ್ಕೊಂಡು ಬರ್ತಾ ಇದ್ದೀನಿ ದರಾಬರ್ನೆ. ಅದೇ ಸ್ಪೆಷಾಲಿಟಿ ನಮ್ಮದು. ಅಮ್ಮ ಹೇಳಿದ್ರು ನಾನು ಬರಲ್ಲ, ನಾ ಹೇಳಿದ್ರು ಅಮ್ಮ ಬರಬೇಕು. ಇಲ್ಲಾಂದ್ರೆ ಗೊತ್ತಲ್ಲ ಗಲಾಟೆ ಮಾಡಾಕ್ಬಿಡ್ತೀನಿ. ಇನ್ನೊಂದು ಸ್ಯಾಂಡ್ವಿಚ್ ಅಂಗಡಿ ಓಪನ್ ಆಗಿತ್ತಾ, ಸ್ಯಾಂಡ್ವಿಚ್ ಅಂಗಡಿನವರು ನನ್ನ ಮಾತಾಡಿಸಿ ನೆನಪಿಸ್ತಾ ಇದ್ದಾರೆ. ನೋಡಿ ರೋಡ್ ಕ್ರಾಸ್ ಮಾಡ್ತಾ ಇದ್ದೀನಿ ಇವಾಗ. ಇದನ್ನ ನೋಡ್ಬಿಟ್ಟೆ ಇವಾಗ BMTC ಬಸ್ ಡ್ರೈವರ್ ಫುಲ್ ಎಷ್ಟು ಚಪ್ಪಾಳೆ ಹೊಡೆದ್ಬಿಟ್ಟು ಬಾಯ್ ಮಾಡ್ತಾ ಇದ್ದಾರೆ ನನಗೆ. ಸೊ ಇದು ಮಲ್ಲೇಶ್ವರಂ 8th ಕ್ರಾಸು. BBMPನವರೆಲ್ಲ ಹಿಂದೇನು ಅತಿಕ್ರಮಣವಾಗಿ ಅಂದೆ ಹಾಕೊಂಡಿರೋ ಅವ್ರನ್ನೆಲ್ಲ ಓಡಿಸವ್ರೆ. ರೋಡ್ ಮೇಲೆ ಎಲ್ಲ ಇವೆಲ್ಲ ಮಾಡ್ತಿದ್ರಂತೆ ಅಪ್ಪ ಹೇಳ್ತಿದ್ರು. ಬಟ್ ನಾವು ಹೋಗಿದ್ದ ಟೈಮಿಂಗ್ಸಲ್ಲಿ ಯಾರೂ ಮಾರೋರು ಇರಲಿಲ್ಲ. ಎಲ್ಲ ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಹೋಗಿದ್ರು. ಎಲ್ಲ BBMPನವ್ರು ಓಡಿಸಿದ್ದಕ್ಕೆ ಯಾರೂ ಇರಲಿಲ್ಲವು. ಸೊ ಇಷ್ಟೇ ಇವತ್ತು ನನ್ನ ಮಲ್ಲೇಶ್ವರಮಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಸೊ ನೀವು ಯಾರ್ಯಾರು ಮಲ್ಲೇಶ್ವರಂ ಹತ್ರ ಇದ್ದೀರಾ ಕಮೆಂಟ್ ಮಾಡಿ. ಇಷ್ಟು ಹೇಳ್ತಾ ಇವತ್ತು ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.